ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತೀನಿ. ಯಾಕೆ ನನ್ನ ವೀಡಿಯೋಸ್ ಲೇಟ್ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ವೀಡಿಯೋಸ್ ಎಲ್ಲ ಮಿಸ್ ಆಗಿದ್ದರಿಂದ ಬೇಗ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಬಟ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನನಗೆ. ಲಾಸ್ಟ್ ವಿಡಿಯೋದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕೆ ಅಂತ ಹೊರಟಿದ್ವಿ. ಅಲ್ಲಿಂದ ವ್ಲಾಗ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಊಟ ಮಾಡಿಕೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬಂದಿದ್ದೆ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಮಲ್ಕೊಂಡಿದ್ರು, ಅಷ್ಟು ಟಯರ್ಡ್ ಆಗಿದ್ರು ಪಾಪ ಎಲ್ಲರೂ. ನನ್ನ ಮಗನ ಕತೆ ಏನಂದರೆ, ಎಲ್ಲರೂ ಟಯರ್ಡ್ ಆಗಿದೆ ಅಂತ ಮಲಗಿದ್ರೆ ಅವನಂತೂ ಒಂದು ಸ್ವಲ್ಪನೂ ಮಲಗಿಲ್ಲ. ಅವ್ನ ಪಾಡಿಗೆ ಅವನು ಆಟ ಆಡ್ತಾ ಇದ್ದ. ಆಲ್ಮೋಸ್ಟ್ ನಾವೆಲ್ಲರೂ 2 hours ಮೇಲೆ ನಿದ್ದೆ ಮಾಡಿದ್ದೀವಿ. ಬಟ್ ಅಲ್ಲಿವರೆಗೂ ಅವನ ಪಾಡಿಗೆ ಒಬ್ಬನೇ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದ್ದಾನೆ ಅವನು. ಅದಾದಮೇಲೆ ಮತ್ತೆ ಎದ್ದು ದೇವಸ್ಥಾನದ ಹತ್ರನೇ ಬಂದ್ವಿ. ಏಕೆಂದರೆ ನಾವೇನು ತೊಗೊಂಡು ಇರಲಿಲ್ಲ, ಪಾಪುಗೂ ಏನೂ ಕೊಡಿಸಿಲ್ಲ, ಶಾಪಿಂಗ್ ಅಂತ ಏನೂ ಮಾಡಿರಲಿಲ್ಲ. ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಬಂದು ನನ್ನ ತಮ್ಮ ಪಾಪುಗೆ ಪ್ರಸಾದ ಎಲ್ಲ ಸ್ವಲ್ಪ ತಿನ್ನಿಸ್ತಾ ಇದ್ದ. ಅದಾದಮೇಲೆ ತುಂಬ ಹೊತ್ತು ದೇವಸ್ಥಾನದ ಹತ್ರನೇ ಕೂತ್ಕೊಂಡಿದ್ವಿ, ಸುಮ್ಮನೆ ಕೂತ್ಕೊಂಡಿದ್ವಿ. ಅದು ಇದು ನೋಡಿಕೊಂಡು ಮಾತಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ. ಹಾಗೆಯೇ ಮತ್ತೆ ಸ್ವಲ್ಪ ಫೋಟೋಸು ವೀಡಿಯೋಸ್ಗಳನ್ನ ತೊಗೊಂಡ್ವಿ. ಏನು ಅಂತಲೇ ಗೊತ್ತಿಲ್ಲ, ರೂಮ್ ಹತ್ರ ಹೋದರೆ ಫುಲ್ಲು ಟಯರ್ಡ್ನೆಸ್ಸು, ಸುಸ್ತು, ಮಲ್ಕೋಬೇಕು ಅಂತ ಅನಿಸ್ತಿತ್ತು. ಬಟ್ ದೇವಸ್ಥಾನ ಹತ್ರ ಬಂದರೆ ಅದು ಯಾವುದು ಕಾಣಿಸ್ತಾ ಇರಲಿಲ್ಲ. ಆರಾಮಾಗಿ ನಾವು ನಾರ್ಮಲ್ಲಾಗಿ ಫುಲ್ ಎನರ್ಜೆಟಿಕ್ಕಾಗೇ ಇರ್ತಾಯಿದ್ವಿ. ಹಾಗೆ ಸುಮ್ಮನೆ ಕುತ್ಕೊಳ್ಳೋದೇನಕ್ಕೆ ಅಂತ ಅಂದ್ಬಿಟ್ಟು ಇಡೀ ದೇವಸ್ಥಾನ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಏನಂದರೆ ತುಂಬ ದಿವಸದಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು ಇವತ್ತು ನೆರವೇರಿದೆ ಅನ್ನೋದಂತೂ ತುಂಬ ಖುಷಿ ಇತ್ತು. ಹಾಗೆ ಇದನ್ನೆಲ್ಲ ಫುಲ್ ನೋಡೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. ಅಷ್ಟರಲ್ಲೇ ಅಲ್ಲಿ ನನ್ನ ತಂಗಿ, ನಮ್ಮ ಹಸ್ಬೆಂಡು, ನನ್ನ ತಮ್ಮ ಎಲ್ಲರೂ ಅಲ್ಲಿ ಫೋಟೋಸ್ ತೊಗೊಳ್ತಾ ಇದ್ರು. ಸೊ ನಾನು ಅಲ್ಲೇ ಅವ್ರ ಜೊತೆನೇ ಹಂಗೆ ಜಾಯ್ನ್ ಆಗಿಬಿಟ್ಟೆ. ಆ ಪಿಕ್ಚರ್ಸ್ ಫುಲ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಹಾಗೆಯೇ ದೇವಸ್ಥಾನ ಕಡೆ ತಿರುಗಿ ನೋಡಿದ್ರೆ ಹಿಂದೆಗಡೆ ಸೂರ್ಯ ಮುಳುಗ್ತಾ ಇರೋದು, ಮುಂದೆ ದೇವಸ್ಥಾನ, ಅದೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಅಂತೂ. ಅಲ್ಲಿಂದ ಈ ಕಡೆ ತಿರುಗಿದ್ರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರು ಫೋಟೋಸ್ ತೊಗೊತಾ ಇದ್ದಾರೆ ಈ ಥರ ಎತ್ಕೊಂಡು. ತುಂಬ ಬಿಸಿಲಿದ್ದಿದ್ದರಿಂದ ಸಂಜೆ ಆದ್ರೂ ಕಾಲು ಸುಡ್ತಾ ಇತ್ತು, ಅಲ್ಲಿ ಕಾಲಿಡೋಕೆ ಆಗ್ತಾ ಇರಲಿಲ್ಲ. ಆದರೆ ಒಂದಷ್ಟು ಜನ ಕೂತ್ಕೊಂಡಿದ್ರು. ಏನಪ್ಪ ಇದು ಇಷ್ಟು ಕಾಲು ಸುಡ್ತಾ ಇದೆ ಆದರೂ ಆರಾಮಾಗಿ ಕೂತ್ಕೊಂಡಿದ್ದಾರೆ ಅಂತ ನಾವು ಕೂತ್ಕೊಂಡ್ರೆ ನಿಜವಾಗ್ಲೂ ಅದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಏನೂ ಅನಿಸಿಲ್ಲ, ಆರಾಮಾಗಿ ಕೂತ್ಕೊಂಡಿದ್ವಿ. ದೇವಸ್ಥಾನದ ಹಿಂಭಾಗದಲ್ಲೇ ಸೂರ್ಯನ ಬೆಳಕು ಅದು ಎಷ್ಟು ಚೆನ್ನಾಗಿತ್ತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಸರಿ ಹೊರಡೋಣ ಅಂತ ಹೇಳಿ ರೂಮ್ ಕಡೆ ಬಂದ್ವಿ. ಬರ್ತಾ ಇಲ್ಲಿ ಗೋಲಿ ಸೋಡಾ ಏನೋ ಇಟ್ಟಿದ್ದು ಶಾಪ್ ಕಾಣಿಸ್ತು. ನಮ್ಮ ಹಸ್ಬೆಂಡ್ಗೆ ಕುಡಿಬೇಕಂತ ಅನಿಸ್ತಂತೆ, ಕುಡಿದ್ರು. ಬಟ್ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಹೇಳಿ ಹಾಗೆ ಬಿಟ್ಟು ಹೊರಟೋಗ್ಬಿಟ್ರು. ಅದಾದಮೇಲೆ ನನ್ನ ತಮ್ಮನೂ ಇಲ್ಲ ಚೆನ್ನಾಗಿರುತ್ತೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಅವನು ಕುಡಿಯೋಕ್ಕೆ ಅಂತ ತೊಗೊಂಡ. ಬಟ್ ಅಷ್ಟರಲ್ಲೇ ಅಂತ ಹೇಳಿ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಅಂತ ಅಂದ್ಕೊಂಡು ಬಂದ್ವಿ ಮುಂದೆ. ಅದಾದಮೇಲೆ ಅಲ್ಲಿ ಕರಂಗೋಲಿ ಮಾಲೆ ಅಂತ ಒಂದು ಮಣಿದು ಇದಿದೆ. ನಾನು ಆಲ್ಮೋಸ್ಟು ಒಂದು 2-3 weeks ಬ್ಯಾಕ್ ಅಷ್ಟೇ ನಾನು ಅದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ನಮ್ಮ ಹಸ್ಬೆಂಡ್ಗೆ ಅಂತಲೇ ಹೇಳಿ. ಅದು ಬಂದಿದ್ದು ಬಟ್ ನಮ್ಗೆ ತೊಗೊಳಕ್ಕಾಗಿಲ್ಲ. ಅದು ಮತ್ತೆ ಅವ್ರು ಕಾಲು ಮಾಡಿಲ್ಲ, ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಬಟ್ ಅಲ್ಲಿ ಮಂತ್ರಾಲಯದಲ್ಲಿ ನನಗೆ ಅದು ನೋಡಿ ತೊಗೋಬೇಕಂತೇಳಿ ತೊಗೊಂಡೆ. ಅದಂತೂ ಸಖತ್ ಖುಷಿ ಆಯಿತು, ಇಲ್ಲೇ ಬಂದು ತೊಗೊಂಡ್ವಿ ಅಂತ ಅಂದ್ಕೊಂಡು ಖುಷಿಪಟ್ಟೆ. ಆ್ಯಕ್ಚುಲಿ ನನಗೂ ಸೇರಿನೇ ಆರ್ಡ್ರ್ ಮಾಡಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಇಲ್ಲಿ ಕೇಳಿದ್ರೆ ತುಂಬ ಪ್ರೈಸ್ ಇತ್ತಲ್ವಾ, ಸೊ ಬೇಡ, ಹಸ್ಬೆಂಡ್ಗೆ ಮಾತ್ರನೇ ಸಾಕು, ನೆಕ್ಸ್ಟ್ ಯಾವಾಗಾದ್ರೂ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ಹಸ್ಬೆಂಡ್ಗೆ ಮಾತ್ರ ತೊಗೊಂಡ್ವಿ. ಅದಾದಮೇಲೆ ನನ್ನ ತಮ್ಮಂದಿರಿಗೂ ತೊಗೊಂಡ್ರು ನಮ್ಮ ಮಮ್ಮಿ. ಇಲ್ಲಿಂದ ರೂಮ್ ಕಡೆ ಹೊರಟ್ವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂತೇಳಿ. ಬೆಳಗ್ಗೆ ನಮಗೆ ಯಾರು ಈ ರೂಮ್ನ ರೆಫರ್ ಮಾಡಿದ್ರು ಅವ್ರಿಗೆ ಕಾಲ್ ಮಾಡಿದ್ವಿ. ಅವರೇ ಬಂದು ಪಿಕಪ್ ಮಾಡಿದ್ರು, ರೈಲ್ವೆ ಸ್ಟೇಷನ್ ಹತ್ರ ನಮ್ಮನ್ನ ಡ್ರಾಪ್ ಮಾಡಿದ್ರು. ಹೋಗ್ತಿದ್ದಂಗೆ ಆ ಜನಗಳನ್ನ ನೋಡಿ ಈ ಜನಗಳ ಮಧ್ಯೆ ಹೆಂಗಪ್ಪ ಹೋಗೋದು, ಇಷ್ಟು ರಶ್ ಇದೆ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೇ ಹೋಟೆಲ್ ಇತ್ತು, ಊಟ ಮಾಡಿಕೊಂಡು ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ 2 ಟ್ರೈನ್ ಮಿಸ್ ಮಾಡ್ಕೊಂಡ್ವಿ, ತುಂಬ ರಶ್ ಇದ್ರಿಂದ ಹೋಗೋಕ್ಕಾಗಿಲ್ಲ. ಅದರಲ್ಲಿ ಇನ್ನು 2 ಟ್ರೈನ್ ಬರೋದಿತ್ತು, ಬ್ಯಾಂಗ್ಳೂರು ಕಡೆ ಬರೋದು. ಹಾಗೆ ನೋಡೋಣ ಇದೇ ಥರ ರಶ್ ಇದ್ದರೆ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ವಿ.
ಒಂದು ಟ್ರೈನ್ ಬಂತು. ನಾನು ನನ್ನ ಸಿಸ್ಟರ್ ಹೋಗಿ ನೋಡ್ತಾ ಇದ್ವಿ. ಅಯ್ಯೋ ತುಂಬಾ ಖಾಲಿ ಇದೆಯಲ್ಲ, ಏನಕ್ಕೆ ಇಲ್ಲಿ ವೆಯ್ಟ್ ಮಾಡೋದು ಅಂತ ಹೇಳಿ ಅಲ್ಲೊಬ್ಬರು ಪೊಲೀಸ್ ಇದ್ದರು, ಅವ್ರನ್ನ ಕೇಳಿದ್ವಿ ಹತ್ಬೋದಾ ಹೋಗುತ್ತಾ ಇದು ಅಂತ ಹೇಳಿದಕ್ಕೆ ಯಾವುದು ಹೋಗುತ್ತೆ ಹತ್ತಿ ಅಂತ ಹೇಳಿದ್ರು. ನಾವೆಲ್ಲರೂ ಸಿಕ್ಕಿದೆ ಚಾನ್ಸು, ಇನ್ನೂ ಫ್ರೀನೇ ಇದೆಯಲ್ಲ ಹತ್ಬಿಡೋಣ ಅಂತ ಹೇಳಿ ಹತ್ಬಿಟ್ವಿ. ಅಲ್ಲಿಗೂ ಹತ್ತಾದಮೇಲೆ ಟ್ರೈನ್ ಪಾಸ್ ಆದಮೇಲೆ ಗೊತ್ತಾಗಿದ್ದು ನಾವು ಟಿಕೆಟೇ ತೊಗೊಂಡಿಲ್ಲ ಅಂತ ಗೊತ್ತಾಯಿತು. ಸಖತ್ ಟೆನ್ಷನ್ ಆಗೋಯ್ತು. ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಯೋಣ ಅಂತ ಅಂದರೆ ನಮಗೆ ಅಲ್ಲಿ ಅಷ್ಟೊತ್ತಲ್ಲಿ ಏನು ಮಾಡೋದು, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಎಲ್ಲೋಗೋದು ಅಂತ ಹೇಳಿ ಅಲ್ಲೇ ಕುತ್ಕೊಂಡ್ವಿ. ಅದರಲ್ಲಿ ಬೇರೆ ನಾವು ಸ್ಲೀಪಿಂಗ್ ಕೋಚ್ ಕತ್ಬಿಟ್ಟಿದ್ದೀವಿ. ಅಲ್ಲಿ ಚೆಕಿಂಗ್ ಅಂತ ಬರ್ತಾನೆ ಇರ್ತಾರೆ. ಏನು ಮಾಡೋದು, ಚೆಕಿಂಗ್ ಬಂದು ನಮ್ಮನ್ನೇನಾದ್ರು ಕೇಳಿ ನಾವು ಏನೋ ಇಲ್ಲ ಟಿಕೆಟೇ ತೊಗೊಂಡೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಫೈನ್ ಹಾಕಿದ್ರೆ ಏನು ಮಾಡೋದು, 10 ಜನ ಇದ್ದೀವಿ, ಒಬ್ಬೊಬ್ರಿಗೂ ಅಂತ ಫೈನ್ ಹಾಕಿದ್ರು ಎಷ್ಟಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಏನು ಮಾಡೋದಂತ ಕುತ್ಕೊಂಡಿದ್ವಿ. ನಿಜವಾಗ್ಲೂ ರಾಯರಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಕ್ಕಳೆಲ್ಲ ಕಟ್ಕೊಂಡು ನಾವು ಮತ್ತೆ ಬಸ್ಸಲ್ಲಿ ಹೋಗೋದು ಅದಾಗದೇ ಇರೋ ಕೆಲಸ. ದೇವ್ರಿಗೆ ಅದು ಹೆಂಗೆ ತಲುಪ್ತೋ ಏನೋ ನಮ್ಮನ್ನ ಈ ಟ್ರೈನ್ಗೆ ಹಚ್ಸಿದ್ರು. ಆದರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾವು ಬೆಂಗಳೂರಿಗೆ ಬರೋ ಥರ ಆಯಿತು. ಇದರಿಂದ ಏನಂದರೆ ರಾಯರಿದ್ದಾರೆ ಅನ್ನೋ ನಂಬಿಕೆ ಅಂತೂ ಇನ್ನೂ ಜಾಸ್ತಿ ಆಗೋಯ್ತು ನಮಗೆ. ಹಂಗೂ ಹಿಂಗೋ ಬೆಳಗ್ಗೆ ಆಗಿ ನಾವು ಬೆಂಗಳೂರಿಗೆ ಬಂದೇ ಬಿಟ್ವಿ. ಅಲ್ಲಿಂದ ನಾವು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದ್ವಿ. ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಅಲ್ಲಿ ಬಸ್ ಹತ್ಕೊಂಡು ನಾವು ಚನ್ನಪಟ್ಟಣ ಹೋಗಬೇಕಾಗಿತ್ತು. ನಮ್ಮ ಮಮ್ಮಿಯವರೆಲ್ಲ ಮೆಜೆಸ್ಟಿಕ್ಕಿಂದನೇ ಆಟೋ ಮಾಡಿಕೊಂಡು ಮನೆಗೆ ಹೊರಟುಬಿಟ್ರು. ನಾವು ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದು ಹೊರಡಬೇಕಾಗಿದ್ದರಿಂದ ಇಲ್ಲಿ ಬಂದ್ವಿ. ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದಿಂದ ನಮ್ಮ ಊರಿಗೆ ಹೊರಟ್ವಿ. ಅದಾದಮೇಲೆ ನಾನು ಮನೆಗೆ ಹೋಗಿ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ಮೇಲೆ ದೇವ್ರ ಫೋಟೋ ತಂದಿದ್ರಿಂದ ಹಾಗೆ ಇಡಬಾರ್ದು ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮುಗಿಸಿದ್ವಿ. ಇದಾಗಿತ್ತು ನಮ್ಮ ಮಂತ್ರಾಲಯದ ವ್ಲಾಗ್. ನಮಗಂತೂ ತುಂಬ ಖುಷಿ ಆಯಿತು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು. ಯಾರೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀರೋ ಪ್ಲೀಸ್ ಹೋಗಿ ಬನ್ನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ ಎಲ್ಲ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.